ವಿಶ್ವದ ಅತಿ ದೊಡ್ಡ ಸಮುದ್ರ ಯಾವುದು? ಆಪ್ಷನ್ಸ್: ಎ ಮೆಡಿಟೇರಿಯನ್ ಸಮುದ್ರ, ಬಿ ಕ್ಯಾಸ್ಪಿಯನ್ ಸಮುದ್ರ, ಸಿ ಬೇರಿಂಗ್ ಸಮುದ್ರ, ಡಿ ಫಿಲಿಪೈನ್ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಫಿಲಿಪೈನ್ ಸಮುದ್ರ. ಈ ಸಮುದ್ರವು ಸುಮಾರು 5.5 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಫಿಲಿಪೈನ್ ಸಮುದ್ರವು ವಿಶ್ವದ ಅತಿ ದೊಡ್ಡ ಸಮುದ್ರವಾಗಿದೆ. ಪಶ್ಚಿಮ ಪೆಸಿಫಿಕ್ನಲ್ಲಿ ನೆಲೆಗೊಂಡಿರುವ ಇದು ಉತ್ತರದಲ್ಲಿ ಜಪಾನ್ ಮತ್ತು ಚೀನಾದಿಂದ ದಕ್ಷಿಣದಲ್ಲಿ ಇಂಡೋನೇಷ್ಯಾದವರೆಗೆ ವ್ಯಾಪಿಸಿದೆ ಮತ್ತು ಫಿಲಿಪೈನ್ಸ್, ಜಪಾನ್, ತೈವಾನ್ ಮತ್ತು ಮರಿಯಾನಾ ದ್ವೀಪಗಳ ನಡುವೆ ಇದೆ. ನೈಸರ್ಗಿಕವಾಗಿ ವಿಟಮಿನ್ ಡಿ ಯಲ್ಲಿ ಉತ್ತಮ ಮೂಲವಾಗಿರುವ ಆಹಾರ ಯಾವುದು? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಕಡಲೆಕಾಳು, ಸಿ ಮೀನು, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಟ್ಟೆ. ವಿಟಮಿನ್ ಡಿ ಮೂಳೆಯ ಬೆಳವಣಿಗೆ, ಅಸ್ಥಿಪಂಜರದ ಆರೋಗ್ಯ, ಆರೋಗ್ಯಕರ ಸ್ನಾಯುಗಳು ಮತ್ತು ರೋಗನಿರೋಧಕ ಶಕ್ತಿಯನ್ನು ನಿಯಂತ್ರಿಸಲು ಅಗತ್ಯವಾದ ಪೋಷಕಾಂಶವಾಗಿದೆ. ವಿಟಮಿನ್ ಡಿ ಹಲವಾರು ಪ್ರಮುಖ ಕಾರ್ಯಗಳನ್ನು ಹೊಂದಿರುವ ಅತ್ಯಗತ್ಯ ಪೋಷಕಾಂಶವಾಗಿದ್ದು, ಸನ್ಶೈನ್ ವಿಟಮಿನ್ ಎಂದು ಕರೆಯಲ್ಪಡುವ ವಿಟಮಿನ್ ಡಿ ಸೂರ್ಯನ ಬೆಳಕಿಗೆ ಪ್ರತಿಕ್ರಿಯೆಯಾಗಿ ನಮ್ಮ ಚರ್ಮದಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಮೊಟ್ಟೆಗಳು ಸೇರಿದಂತೆ ಅಲ್ಪಸಂಖ್ಯೆಯ ಆಹಾರಗಳಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವ ವಿಟಮಿನ್ ಇದಾಗಿದೆ. ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? ಆಪ್ಷನ್ಸ್: ಎ 1,80,976 ಚದರ ಕಿಲೋಮೀಟರ್, ಬಿ 1,00,000 ಚದರ ಕಿಲೋಮೀಟರ್, ಸಿ 1,91,976 ಚದರ ಕಿಲೋಮೀಟರ್, ಡಿ 2,00,000 ಚದರ ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 1,91,976 ಚದರ ಕಿಲೋಮೀಟರ್. ಕರ್ನಾಟಕ ರಾಜ್ಯವು 1,91,976 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ಭಾರತದ ಒಟ್ಟು ಭೌಗೋಳಿಕ ವಲಯದಲ್ಲಿ 5.83% ಪ್ರದೇಶವನ್ನು ಆವರಿಸಿದೆ. ಇದು ವಿಸ್ತೀರ್ಣದಲ್ಲಿ 7ನೇ ಅತಿ ದೊಡ್ಡ ಭಾರತೀಯ ರಾಜ್ಯವಾಗಿದೆ. 2011ರ ಜನಗಣತಿಯ ಪ್ರಕಾರ 6,11,30,704 ಜನಸಂಖ್ಯೆಯನ್ನು ಹೊಂದಿರುವ ಕರ್ನಾಟಕ 30 ಜಿಲ್ಲೆಗಳನ್ನು ಒಳಗೊಂಡು ಜನಸಂಖ್ಯೆಯಲ್ಲಿ 8ನೇ ದೊಡ್ಡ ರಾಜ್ಯವಾಗಿದೆ. ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾದ ಕನ್ನಡ ರಾಜ್ಯದ ವ್ಯಾಪಕ ಮತ್ತು ಅಧಿಕೃತ ಭಾಷೆಯಾಗಿದೆ. ಉತ್ತರದಲ್ಲಿ ಮಹಾರಾಷ್ಟ್ರ, ಈಶಾನ್ಯದಲ್ಲಿ ತೆಲಂಗಾಣ, ಪೂರ್ವದಲ್ಲಿ ಆಂಧ್ರಪ್ರದೇಶ, ಆಗ್ನೇಯದಲ್ಲಿ ತಮಿಳುನಾಡು, ನೈಋತ್ಯದಲ್ಲಿ ಕೇರಳ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಲಕ್ಯಾಡಿ ಸಮುದ್ರಗಳನ್ನು ಹೊಂದಿದೆ. ಕಪ್ಪೆಗಳನ್ನು ಪೂಜಿಸುವ ಭಾರತದ ಏಕೈಕ ದೇವಾಲಯ ಯಾವುದು? ಆಪ್ಷನ್ಸ್: ಎ ನರ್ಮದೇಶ್ವರ, ಬಿ ಸೂರ್ಯ ದೇವಾಲಯ, ಸಿ ವೈಷ್ಣೋದೇವಿ ದೇವಾಲಯ, ಡಿ ಲಿಂಗರಾಜ ದೇವಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ನರ್ಮದೇಶ್ವರ ದೇವಾಲಯ. ಉತ್ತರ ಪ್ರದೇಶದ ಲಖೀಂಪುರ್ ಖೇರ್ ಜಿಲ್ಲೆಯಲ್ಲಿರುವ ನರ್ಮದೇಶ್ವರ ಮಹಾದೇವ ದೇವಾಲಯದಲ್ಲಿ ಕಪ್ಪೆಗಳನ್ನು ಪೂಜಿಸಲಾಗುತ್ತದೆ. ಇದು ಕಪ್ಪೆಗಳನ್ನು ಪೂಜಿಸುವ ಭಾರತದ ಏಕೈಕ ದೇವಾಲಯವಾಗಿದೆ. ಈ ದೇವಾಲಯ ಕೇವಲ ಕಪ್ಪೆಗಳನ್ನು ಪೂಜಿಸುವುದರಿಂದ ಮಾತ್ರವಲ್ಲ, ಇಲ್ಲಿನ ಶಿವಲಿಂಗದ ಬಣ್ಣ ಕೂಡ ಬದಲಾಯಿಸುವುದರಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ದೇವಾಲಯವು ಮಂಡೂಕ ತಂತ್ರವನ್ನು ಸೂಚಿಸುವ ದೇವಕಾಯವಾಗಿದೆ. ಈ ದೇವಾಲಯವು ಸುಮಾರು 200 ವರ್ಷಗಳಷ್ಟು ಹಿಂದಿನ ಇತಿಹಾಸವನ್ನು ಹೊಂದಿದೆ. ಯಾವ ಬಾಳೆಹಣ್ಣು ನಮ್ಮಲ್ಲಿ ಕ್ಯಾನ್ಸರ್ ಬರದಂತೆ ನಮ್ಮನ್ನು ರಕ್ಷಿಸುತ್ತದೆ? ಆಪ್ಷನ್ಸ್: ಎ ನೇಂದ್ರ ಬಾಳೆಹಣ್ಣು, ಬಿ ಏಲಕ್ಕಿ ಬಾಳೆಹಣ್ಣು, ಸಿ ಪಚ್ಚ ಬಾಳೆಹಣ್ಣು, ಕೆಂಪು ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಪಚ್ಚ ಬಾಳೆಹಣ್ಣು. ಸಾಮಾನ್ಯವಾಗಿ ಬಾಳೆಹಣ್ಣು ಹಳದಿ ಬಣ್ಣದಲ್ಲಿರುತ್ತದೆ. ಸ್ವಾಭಾವಿಕವಾಗಿ ಬೆಳೆದ ಹಣ್ಣಿಗೆ ಬಣ್ಣ ಬರುತ್ತದೆ. ಎಥಿಲೀನ್ ಪ್ರಭಾವದಿಂದ ಬಾಳೆಹಣ್ಣಿನಲ್ಲಿ ಎಥಿಲೀನ್ ಪ್ರಮಾಣ ಹೆಚ್ಚಾದರೆ ಅದರ ಹಳದಿ ಬಣ್ಣದಲ್ಲಿ ಕಪ್ಪು ಚುಕ್ಕೆಗಳು, ಕಲೆಗಳು ಕಾಣಿಸಿಕೊಳ್ಳುತ್ತವೆ.
ಆದರೆ ಅನೇಕ ಮಂದಿ ಈ ಕಪ್ಪು ಚುಕ್ಕೆ ಕಲೆಗಳಿರುವ ಬಾಳೆಹಣ್ಣು ಕೊಳೆತು ಹೋಗಿರುತ್ತದೆ ಎಂದು ಭಾವಿಸುತ್ತಾರೆ. ಕಪ್ಪು ಚುಕ್ಕೆ ಬಾಳೆಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ6, ವಿಟಮಿನ್ ಸಿ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಫೈಬರ್ ಹೆಚ್ಚಾಗಿರುತ್ತದೆ. ಇದು ಕ್ಯಾನ್ಸರ್ ಬರದಂತೆ ತಡೆಯುವುದಲ್ಲದೆ ದೇಹದಲ್ಲಿನ ಸೋಡಿಯಂ ಪ್ರಮಾಣವನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಉತ್ಕರ್ಷಣ ನಿರೋಧಕಗಳ ಜೊತೆಗೆ ಟಿಎನ್ಎಫ್ ಬಿಳಿ ರಕ್ತ ಕಣಗಳನ್ನು ಉತ್ತೇಜಿಸುತ್ತದೆ. ವೈಜ್ಞಾನಿಕವಾಗಿ ಟಿಎನ್ಎಫ್ ಕೆಲವು ರೀತಿಯ ಕ್ಯಾನ್ಸರ್ ಅನ್ನು ತೆಗೆದುಹಾಕುವಲ್ಲಿ ಪರಿಣಾಮಕಾರಿ ಚುಕ್ಕಿ ಬಾಳೆಹಣ್ಣು ಕೆಲಸ ಮಾಡುತ್ತದೆ. ಭಾರತದ ಎರಡನೆಯ ಶ್ರೀಮಂತ ದೇವಾಲಯ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ. ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ, ಬಿ. ಮೀನಾಕ್ಷಿ ದೇವಾಲಯ, ಸಿ. ಕೇದಾರನಾಥ ದೇವಾಲಯ, ಡಿ. ತಿರುಪತಿ. ಸರಿಯಾದ ಉತ್ತರ ಆಪ್ಷನ್ ಡಿ, ತಿರುಪತಿ. ಆಂಧ್ರ ಪ್ರದೇಶದ ತಿರುಮಲ ಬೆಟ್ಟದ ಮೇಲಿರುವ ಈ ದೇವಾಲಯವನ್ನು ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು ವೆಂಕಟೇಶ್ವರನಿಗೆ ಅರ್ಪಿತವಾಗಿದ್ದು, ತಿರುಪತಿ ವೆಂಕಟೇಶ್ವರ ದೇವಸ್ಥಾನವು ಭಾರತದ ಎರಡನೇ ಶ್ರೀಮಂತ ದೇವಾಲಯವೆಂದು ಪ್ರಸಿದ್ಧಿಯಾಗಿದೆ. ಈ ದೇವಾಲಯದಲ್ಲಿ ನೀಡಲಾಗುವ ಪ್ರಸಾದವು ಅದರ ವಿಶಿಷ್ಟವಾದ ರುಚಿಗೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಮೇಕೆ ಹಾಲು ಕುಡಿಯುವುದರಿಂದ ದೇಹದ ಯಾವ ಭಾಗ ಬಲಗೊಳ್ಳುತ್ತದೆ? ಆಪ್ಷನ್ಸ್: ಎ. ಮೂಳೆ, ಬಿ. ಮೆದುಳು, ಸಿ. ಹೃದಯ, ಡಿ. ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಎ, ಮೂಳೆ. ಮೇಕೆ ಹಾಲಿನಲ್ಲಿರುವ ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ರಂಜಕದಂತಹ ಪೋಷಕಾಂಶಗಳು ಹಸುವಿನ ಹಾಲಿಗೆ ಹೋಲಿಸಿದರೆ ದೇಹವು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಈ ಖನಿಜಗಳ ಜೈವಿಕ ಲಭ್ಯತೆಯಿಂದಾಗಿ ಮೇಕೆ ಹಾಲು ಪೌಷ್ಟಿಕಾಂಶದ ಕೊರತೆಗಳ ಚಿಕಿತ್ಸೆಯಲ್ಲಿ ಹೆಚ್ಚು ಭರವಸೆಯನ್ನು ನೀಡುತ್ತದೆ. 400 ಮಿಲಿ ಮೇಕೆ ಹಾಲು ಮೂಳೆ ಚಯಾಪಚಯ ಕ್ರಿಯೆಯ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಸಂಧಿವಾತ ಇರುವ ವ್ಯಕ್ತಿಗಳಲ್ಲಿ ಆಸ್ಟಿಯೋಪೊರೋಸಿಸ್ ತಡೆಗಟ್ಟಲು ಮೇಕೆ ಹಾಲು ಹೆಚ್ಚು ಸಹಾಯ ಮಾಡುತ್ತದೆ. ಮೇಕೆ ಹಾಲು ಕಬ್ಬಿಣ ಮತ್ತು ಮೆಗ್ನೀಷಿಯಂ ಕೊರತೆಯನ್ನು ನಿವಾರಿಸುವುದರ ಜೊತೆಗೆ ಹಿಮೋಗ್ಲೋಬಿನ್ನ ಪುನರುತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಯಾವ ವಿಟಮಿನ್ ಅನ್ನು ಕಡಿಮೆಯಾಗಿ ಸೇವಿಸಿದಷ್ಟು ಹೆಚ್ಚು ವರ್ಷಗಳ ಕಾಲ ಬದುಕುತ್ತಾರೆ ಎನ್ನಲಾಗುತ್ತದೆ? ಆಪ್ಷನ್ಸ್: ಎ. ವಿಟಮಿನ್ ಬಿ, ಆಪ್ಷನ್ಸ್ ಬಿ. ವಿಟಮಿನ್ ಸಿ, ಆಪ್ಷನ್ ಸಿ. ವಿಟಮಿನ್ ಇ, ಆಪ್ಷನ್ ಡಿ. ವಿಟಮಿನ್ ಬಿ12. ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಡಿ. ವಿಟಮಿನ್ ಡಿಯಲ್ಲಿ ಸಾಮಾನ್ಯವಾಗಿ ಫೋಲೇಟ್ ಅಂಶ ಕಂಡುಬರುತ್ತದೆ. ಕಡು ಹಸಿರು ಎಲೆಗಳ ತರಕಾರಿಗಳು, ಕಿತ್ತಳೆ, ನಿಂಬೆ, ಕಲ್ಲಂಗಡಿಗಳು, ನಟ್ಸ್ ಮತ್ತು ಸೀಡ್ಸ್ಗಳಲ್ಲಿ ಕಂಡುಬರುವ ಫೋಲೇಟ್ ಅಥವಾ ಫೋಲಿಕ್ ಆಮ್ಲವು ಕೆಂಪು ರಕ್ತ ಕಣಗಳ ರಚನೆ ಮತ್ತು ಆರೋಗ್ಯಕರ ಜೀವಕೋಶದ ಬೆಳವಣಿಗೆ ಮತ್ತು ಕಾರ್ಯಚಟುವಟಿಕೆಗೆ ನಿರ್ಣಾಯಕವಾಗಿದೆ. ಮಕ್ಕಳು, ಯುವ ವಯಸ್ಕರು ಮತ್ತು ಗರ್ಭಿಣಿಯರಿಗೆ ಇದು ವಿಶೇಷವಾಗಿ ಮುಖ್ಯವಾಗಿದೆ, ಏಕೆಂದರೆ ಇದು ಬೆಳವಣಿಗೆಯ ಪ್ರಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜೊತೆಗೆ ಫೋಲೇಟ್ ಅನ್ನು ಕಮ್ಮಿ ತಿನ್ನುವುದರಿಂದ ವಯಸ್ಕರಲ್ಲಿ ದೀರ್ಘಾಯುಷ್ಯವನ್ನು ಹೆಚ್ಚಿಸುತ್ತದೆ. ಸಂಶೋಧಕರು ಫೋಲೇಟ್ ಸೇವಿಸುವ ಮತ್ತು ಸೇವಿಸದ ಗುಂಪುಗಳ ನಡುವೆ ವ್ಯತ್ಯಾಸ ಕಂಡುಕೊಂಡಿದ್ದು, ಫೋಲೇಟ್ ಸಮೃದ್ಧ ಆಹಾರದಲ್ಲಿರುವವರಿಗೆ ಹೋಲಿಸಿದರೆ ಫೋಲೇಟ್ ತಿನ್ನದವರಲ್ಲಿ ಚಯಾಪಚಯ ಆರೋಗ್ಯಕರವಾಗಿದೆ ಎಂದು ತಿಳಿದು ಬಂದಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.